ಜಿಲ್ಲಾ ಹಾಗೂ ತಾಲೂಕು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಮಹಿಳೆಯರು ದೂರು ನೀಡಲು ಬಂದ ಸಮಯದಲ್ಲಿ ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಮತ್ತು ಅವರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸುವುದು ಪೊಲೀಸರ ಕರ್ತವ್ಯ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ನಿರ್ದೇಶನದಂತೆ ಆಯೋಜಿಸಲಾಗಿದ್ದ ಮಹಿಳಾ ಜನ್ ಸುನ್ವಾಯ್ ಸಾರ್ವಜನಿಕ ವಿಚಾರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಹಿಳೆಯರಿಗೆ ತೊಂದರೆಯಾಗದಂತೆ ಲಿಂಗ ಸೂಕ್ಷ್ಮತೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಆಂತರಿಕ ದೂರು ಸಮಿತಿ ರಚನೆ ಬಗ್ಗೆ ಎಲ್ಲಾ ಶಾಲಾ ಮತ್ತು ಕಾಲೇಜುಗಳಿಗೆ ಭೇಟಿ ನೀಡಿ ಆಂತರಿಕ ದೂರು ಸಮಿತಿಯ ಕಾರ್ಯಕ್ರಮದ ಮಾಹಿತಿ ಹಾಗೂ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಅರಿವು ಮೂಡಿಸಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ನಡೆಸಿ ವಿವರಗಳನ್ನು ಮಹಿಳಾ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು. ನಂತರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಸಂತ್ರಸ್ತ ಮಹಿಳೆಯರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿಗಳಾದ ಡಾ ಕುಮಾರ, ಆರಕ್ಷಕ ಅಧೀಕ್ಷಕರಾದ ಶೋಭರಾಣಿ ವಿಜೆ, ರಾಜ್ಯ ಮಹಿಳಾ ಆಯೋಗದ ಕಾರ್ಯದರ್ಶಿ ರೂಪಾ, ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಆಶಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಪೂರ್ಣ ಸಹಾಯ ಮಾಡಿದೆ ಅಂತ ಹೆಣ್ಣುಮಕ್ಕಳನ್ನ ಮಾಡಿಲ್ಲ ಆಮೇಲೆ 8 ವರ್ಷ ಆಗಿದೆ ಅವನು ಡೈವರ್ಸ್ ಕರ್ಕೊಂಡು ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿವರೆಗೂ ಹೆಣ್ಮಕ್ಳ ಜೀವನ ಏನು ಅದೆಲ್ಲ ನೋಡ್ಕೋಬೇಕಲ್ಲ. ಆಮೇಲೆ ನೋಡಿ ಅದನ್ನ ಯಾಕೆ ಡಿಲೀಟ್ ಮಾಡ್ತಾನೆ ಅಂತಂದರೆ ಅದು ದುರುದ್ದೇಶ ಅಂತ ಗೊತ್ತಾಗುತ್ತೆ. ಅದು ಮಾಡಬಾರ್ದು. ಆಗಿಲ್ಲ ಅಂದ್ಕೊಂಡು ಈಸ್ಕೊಂಡು ಹೆಲ್ಪ್ ತೊಗೊಂಡು ನಡೆಯೋದು ಬೇರೆ ಕಾರ್ಡ್ ಕೊಡ್ಬೇಕು. ನೀವು ಅದು ಹೆಣ್ಣುಮಕ್ಕಳಿಗೆ ಕಾಣ್ತಾ ಇಲ್ಲ. ಅದಕ್ಕೆ ನೀವು ಯಾವ ಥರ ಆ ಹೆಣ್ಣುಮಗಳಿಗೆ ಸಹಕಾರ ಮಾಡ್ತೀರಾ ಎಲ್ಲವನ್ನೂ ಮಾಡಿ. ಸರಿನಾ? ಆಯ್ತು, ಹೋಗುವ. ಅವ್ರು 3 ಜನ ನಿಮ್ಮ ಸಹಾಯ ಮಾಡ್ತಾರೆ. ಯಾರು ಸರಿ ಏನಾಗುತ್ತೆ ಮಂಡ್ಯ ಯಾರು ಸ್ಟೇಷನ್ ಹೋಗಿಲ್ಲ.